ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಬೆಂಕಿ ಎತ್ತು ಹೊಲ ಎಲ್ಲ ಜಮೀನೆಲ್ಲ ಉರಿದೋಗ್ಬಿಟ್ಟಿದೆ. ಪಾಪ ರೈತ ಅದೇನು ಕಷ್ಟಪಡ್ತಾನೋ ಬೆಳೆ ಬೆಳೆಯೋದಕ್ಕೆ. ಈ ಬೆಂಕಿ ಹೆಚ್ಚಿದವ್ರಿಗೆ ಗೊತ್ತಾಗಲ್ಲ ಬೆಂಕಿ ಯಾರೇ ಹೆಚ್ಚಿರ್ಬೋದು. ದಯವಿಟ್ಟು ನಾನು ಕೇಳ್ಕೊತಾ ಇರೋದು ಏನಪ್ಪ ಅಂತಂದರೆ, ಇದು ಬೇಸಿಗೆ ಕಾಲದಲ್ಲಿ ಒಂದು ಸಣ್ಣ ಕಿಡಿ ಬಿದ್ದರೂ ಸಹ ಅದನ್ನು ಆರಿಸೋದಕ್ಕಾಗೋದಿಲ್ಲ. ಅಷ್ಟೊಂದು ಬೆಂಕಿ ಹೊತ್ಕೊಂಡು ಉರಿಯೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಇದು ನೀರು ಸಿಗಲ್ಲ ಭೂಮಿಲಿ, ಯಾಕಂದರೆ ಅಷ್ಟೊಂದು ಬರಗಾಲ ಆಗಿಬಿಟ್ಟಿದೆ, ಅಷ್ಟೊಂದು ಬೇಸಿಗೆಗಾಲ ಆಗಿಬಿಟ್ಟಿದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಬರೀ ಬೆಳೆ ಲಾಸ್ ಆಗೋದಲ್ಲ, ಆ ಬೆಳೆ ಬೆಳೆದಾಗ ಅದ್ರ ಮಧ್ಯೆ ಸಣ್ಣ ಸಣ್ಣ ಪಕ್ಷಿಗಳು, ಪ್ರಾಣಿಗಳು, ಆಮೇಲೆ ಕಣ್ಣಿಗೆ ಕಾಣದಂತಹ ಜೀವಿಗಳು ಒಂದಷ್ಟು ವಾಸ ಮಾಡ್ತಾ ಇರ್ತವೆ. ಅವಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇರ್ತದೆ. ಯಾಕಂದರೆ ಈ ಪಕ್ಷಿಗಳಿರ್ತಾವಲ್ಲ, ಅವೆಲ್ಲ ಸಣ್ಣ ಸಣ್ಣ ಪಕ್ಷಿಗಳೆಲ್ಲ ಮೊಟ್ಟೆ ಇಟ್ಕೊಂಡು ಜೀವನ ಮಾಡ್ತಾ ಇರ್ತವೆ. ಈ ಥರ ಬೆಂಕಿ ಹಚ್ಚಿದಾಗ ಕುಟುಂಬ ಸಮೇತ ಆಗಿ ಅವು ನಾಶ ಆಗೋಗ್ತವೆ. ಆ ನಾಶ ಆಗೋದನ್ನು ತಪ್ಪಿಸ್ಬೇಕು. ಜೊತೆಗೆ ಈ ರೈತನ ಬೆಳೆ ಆಗೋದನ್ನು ಲಾಸ್ ಆಗೋದನ್ನು ತಪ್ಪಿಸ್ಬೇಕು. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಯಾರೇ ಆಗಲಿ ಬೇಸಿಗೆ ಕಾಲದಾಗಲಿ ಕಾಟಾಚಾರಕ್ಕಾಗಲಿ ಅಥವಾ ಅಚಾನಕ್ಕಾಗಿ ಬೀಡಿ ಸೇದೋದಾಗಲಿ ಸಿಗರೇಟ್ ಸೇದೋದಾಗಲಿ ಇದೆಲ್ಲ ಮಾಡಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇದು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಮೂಡಿ ಅನ್ನೋ ಗ್ರಾಮದಲ್ಲಿ ನಡೆದಂಥ ಘಟನೆ. ಇಂಥ ಘಟನೆಗಳು ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಆಗ್ತವೆ. ದಯವಿಟ್ಟು ನಾವೆಲ್ಲ ಮನಸ್ಸು ಮಾಡಿದ್ರೆ ಇಂಥ ಘಟನೆಗಳನ್ನ ನಿಲ್ಲಿಸ್ಬೋದು. ಯಾರು ಬೆಂಕಿ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ, ಬೆಂಕಿನ ಹಚ್ಚೋಕ್ಕೂ ಹೋಗಬೇಡಿ. ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಿ ಅಂತ ಹೇಳ್ತಾ ಇವಿ. ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದವ್ರು ಬಂದು ಬೆಂಕಿನ ನಂದಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನೇ ಆಗಲಿ ಅವ್ರಿಗೊಂದು ಹ್ಯಾಂಡ್ಸಪ್ ಹೇಳಲೇಬೇಕು. ಹ್ಯಾಂಡ್ಸಪ್ ಹೇಳೋದನ್ನ ಜೊತೆಗೆ ಇಂಥ ಘಟನೆಗಳು ಹೆಚ್ಚು ನಡೀಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಲಿ. ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.